ಕಾಮನಬಿಲ್ಲಿನ ಬಣ್ಣಗಳ ಹಬ್ಬ ಹೋಳಿ ಹಬ್ಬ. ವರ್ಷವಿಡೀ ಬದುಕಲ್ಲಿ ಸಂತೋಷದ ಹೊಳೆಯೇ ಹರಿಯಲಿ ಎಂದು ಹಾರೈಸುವ ರಂಗುರಂಗಿನ ಹಬ್ಬ ಇದು. ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಸಾಮಾನ್ಯವಾದ ಹೋಳಿ ಹಬ್ಬವನ್ನ ಕುಂದಾಪುರದಲ್ಲೂ ಹಲವು ವರ್ಷಗಳಿಂದ ಅತ್ಯಂತ ವೈಭವದಿಂದ ಕಾರ್ವಿ ಸಮುದಾಯ ಆಚರಿಸ್ತಾ ಇದೆ. ಕುಂದಾಪುರದಲ್ಲಿ ನಡೆದ ಕಾರ್ವಿ ಸಮಾಜದ ಹೋಳಿ ಹಬ್ಬದ ಒಂದು ಝಲಕ್ ಇಲ್ಲಿದೆ ನೋಡಿ. ನಾಡಿನೆಲ್ಲೆಡೆ ಈಗ ಹೋಳಿ ಹಬ್ಬದ ಗೌಜು. ಅಂತೆಯೇ ಕುಂದಾಪುರ ತಾಲೂಕಿನಲ್ಲೂ ಕಾರ್ವಿ ಸಮಾಜದವರು ಹೋಳಿ ಹಬ್ಬವನ್ನ ವಾರಗಳ ಕಾಲ ವೈಶಿಷ್ಟ್ಯ ಪೂರ್ವಕವಾಗಿ ಆಚರಿಸುತ್ತಾರೆ. ಇವರು ಆಚರಿಸುವ ಹೋಳಿಯಲ್ಲಿ ಧಾರ್ಮಿಕತೆ, ಸಂಸ್ಕೃತಿಯ ಜೊತೆಗೆ ಮನೋರಂಜನೆಯೂ ಇದೆ. ಹೌದು, ಕುಂದಾಪುರ ಪೇಟೆಯಲ್ಲಿ ವಾರಗಳಿಂದಲೂ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕುಂದಾಪುರದ ಕಾರ್ವಿ ಸಮಾಜದವರು ಆಚರಿಸುವ ಹೋಳಿ ಹಬ್ಬವು ಮಾರ್ಚ್ 17ರಿಂದ ಆರಂಭಗೊಂಡು 6 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೆದವು. ಹೋಳಿ ಹಬ್ಬದ ಕೊನೆಯ ದಿನವಾದ 7ನೇ ದಿನ ಓಕುಳಿ ಹಾಗೂ ಪುರ ಮೆರವಣಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕುಂದಾಪುರದ ಶ್ರೀ ಮಹಾಕಾಳಿ ದೇವಸ್ಥಾನದಿಂದ ಸಾಗಿ ಬಂದ ಮೆರವಣಿಗೆ ಪೇಟೆಯಲ್ಲಿ ಸಂಚರಿಸಿ ಬಳಿಕ ಪುನಃ ದೇವಸ್ಥಾನದ ಬಳಿ ತೆರಳಿ ಸಮಾಪನಗೊಂಡಿತು. ಈ ಬೃಹತ್ ಮೆರವಣಿಗೆಯಲ್ಲಿ ಬಣ್ಣಗಳ ಎರಚಾಟ, ಕುಣಿತ, ಗಾನಭಜಾನ ಕುಂದಾಪುರ ಪೇಟೆಯಲ್ಲಿ ಕಂಡುಬಂತು. ಯುವಕ ಯುವತಿಯರು, ಹಿರಿಯರು, ಮಕ್ಕಳು ಎಂಬ ಭೇದ ಭಾವಗಳಿಲ್ಲದೆ ಪರಸ್ಪರ ಬಣ್ಣ ಹಚ್ಚಿಕೊಂಡು ಡಿಜೆ ಮ್ಯೂಸಿಕ್ಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು. ಸಂಪೂರ್ಣ ಹೋಳಿ ಮೆರವಣಿಗೆಯಲ್ಲಿ ಒಂದಷ್ಟು ಮಂದಿ ವಿದೇಶಿಗರು ಪಾಲ್ಗೊಂಡು ಸಂಭ್ರಮಿಸಿದ್ರು. ಯುವ ಜನಾಂಗವನ್ನ ಆಕರ್ಷಿಸುವ ನಿಟ್ಟಿನಲ್ಲಿ ಡ್ರೆಸ್ ಕೋಡ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗುಂಪುಗಳನ್ನ ಮಾಡಿಕೊಂಡ ಯುವಕ ಯುವತಿಯರು ತಮ್ಮದೇ ಆದ ಡಿಫರೆಂಟ್ ಡ್ರೆಸ್ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ಬಂದ್ರು. ಅಂದಹಾಗೆ ಕುಂದಾಪುರದಲ್ಲಿ ಕೊಂಕಣಿ ಕಾರ್ವಿ ಸಮಾಜದವರು ಆಚರಿಸುವ ಹೋಳಿ ಹಬ್ಬಕ್ಕೆ ಹಲವಾರು ವರ್ಷಗಳ ಇತಿಹಾಸವಿದೆ. ಹೋಳಿ ಹಬ್ಬವನ್ನ ಈಶ್ವರನ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಕಾರ್ವಿ ಸಮಾಜದವರು ಆಚರಿಸುವ ಅತಿ ದೊಡ್ಡ ಹಾಗೂ ಪವಿತ್ರವಾದ ಹಬ್ಬ ಹೋಳಿ ಹಬ್ಬವಾಗಿದೆ. ಪ್ರಥಮ ದಿನದಂದು ಹೋಳಿ ಮನೆ ಎಂಬ ಆಚರಣೆಯೊಂದಿಗೆ 4 ದಿನಗಳ ಕಾಲ ಗಡ್ಡೆ ಕಾರ್ಯಕ್ರಮ ನಡೆಯುತ್ತೆ. 5ನೇ ದಿನ ಹೋಳಿ ಕಾಮದಹನ ನಡೆದರೆ ಕೊನೆಯ ದಿನ ಓಕುಳಿ ಹಾಗೂ ಪುರ ಮೆರವಣಿಗೆ ಸಾಂಪ್ರದಾಯಿಕ ಬದ್ಧವಾಗಿ ನಡೆಯುತ್ತೆ. ವರ್ಷದ ಎಲ್ಲ ದೋಷಗಳು ಈ ಹೋಳಿ ಹಬ್ಬದ ಮೂಲಕ ನಿವಾರಣೆಯಾಗುತ್ತೆ. ಸಮಾಜವು ಇದರಿಂದ ಅಭಿವೃದ್ಧಿಯಾಗುತ್ತೆ ಎಂಬ ನಂಬಿಕೆ ಕಾರ್ವಿ ಸಮಾಜದವರದ್ದು. ನಮ್ಮ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ, ಬೆಂಗಳೂರು, ಮೈಸೂರು, ಇತರ ಊರುಗಳಿಂದ ಎಲ್ಲ ನಮ್ಮ ಸಮಾಜ ಬಾಂಧವರು ಇವತ್ತು ಈ ಓಕುಳಿ ಹಬ್ಬಕ್ಕೆ ಬಂದು ಸೇರಿಕೊಂಡು ಈ ವಿಜೃಂಭಣೆಯ ಪುರ ಮೆರವಣಿಗೆಯಲ್ಲಿ ಭಾಗವಹಿಸಿರುತ್ತಾರೆ. ಯಾಕಂದರೆ ಈ ಬಣ್ಣಕ್ಕೆ ಮಹತ್ವ ಇದೆ. ವಿಶೇಷವಾದ ಮಹತ್ವ ಏನೆಂದರೆ ವರ್ಷದ 360 ದಿನದಲ್ಲಿ 364 ದಿನ ನಾವು ವಿಶೇಷವಾಗಿ ಬಟ್ಟೆ, ಚಿನ್ನ, ಆಭರಣ, ಉಡುಪುಗಳನ್ನಾಗಿ ಆ ಒಂದು ದೃಷ್ಟಿಯಾಗಿ 365 ದಿನ ಈ ಓಕುಳಿಯ ಬಣ್ಣದ ಹಬ್ಬಕ್ಕೆ ಬಂದು ಭಾಗವಹಿಸಿ ಆ ಬಣ್ಣದಿಂದ ಆ ಒಂದು ದೋಷ ಪರಿಹಾರ ಆಗುವಂಥದ್ದು ಒಂದು ನಿಯಮ ನಮ್ಮಲ್ಲಿ ಇದೆ. ಆದ್ದರಿಂದ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಈ ಸಮಾಜ ಬಂದು ಭಾಗವಹಿಸಿ ಪ್ರೀತಿ, ವಿಶ್ವಾಸ ಹಾಗೂ ವಿಶ್ವ ಶಾಂತಿಗಾಗಿ ಈ ಹಬ್ಬವನ್ನ ಆಚರಿಸುತ್ತಿದ್ದು, ಸಮಾಜ ಬಾಂಧವರು ಮಾತ್ರವಲ್ಲದೆ ಇತರೆ ಸಮಾಜದ ಜನರು ಭಾಗವಹಿಸುವುದು ಇಲ್ಲಿನ ವಿಶೇಷ. Really happy, and everyone was dancing and enjoying together. So it was a really great moment to spend here, and I'm glad I had the chance. Holy celebration ಇಲ್ಲಿ ಕುಂದಾಪುರ
Tumba Kushi, which is one big festival where we put on ourselves a lot of masks. So it's like a little bit the same, but here in India it was super amazing and we are Tumba Kolamba. ಒಟ್ಟಿನಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಕೊಂಕಣಿ ಕಾರ್ವಿ ಸಮಾಜದವರು ಹೋಳಿ ಹಬ್ಬವನ್ನ ವರ್ಷಂಪ್ರತಿ ಅದ್ದೂರಿಯಾಗಿ ಆಚರಿಸುತ್ತಿದ್ದು ಧಾರ್ಮಿಕತೆಯ ಜೊತೆಗೂ ಮನೋರಂಜನೆಗೂ ಒತ್ತು ನೀಡಿರುವುದು ವಿಶೇಷವಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.